ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಎಪಿಸೋಡ್ನಲ್ಲಿ ಭಾಳ ಗಂಭೀರವಾದಂಥ ವಿಷಯ ತೊಗೊಂಬಂದಿದ್ದೀನಿ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂಥದ್ದು ವಿಶೇಷತೆ ಏನಿದೆ ಈ ಎಪಿಸೋಡ್ನಲ್ಲಿ ಅಂತಂದಾಗ ನಾನು ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ. ಆಗ ನಿಮಗೆ ಅರ್ಥವಾಗುತ್ತೆ ಏನಿರ್ಬೋದು ಈ ತೊಂದರೆಗೆ, ಮೂಲ ಕಾರಣ ಏನು ಅನ್ನೋದನ್ನು ನೀವೇ ತನಗೆ ತಾನೇ ಅರಿವಾಗುತ್ತೆ. ಒಂದು ಹುಡುಗಿ 3 ವರ್ಷದಿಂದ ಒಂದು ಹುಡುಗನ ಲವ್ ಮಾಡಿದ್ದಾಳೆ. ಆಕೆ ನಂತರ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದಿದ್ರು. ಪಾಪ 3 ವರ್ಷದಿಂದ ಒಂದು ಹುಡುಗನ ಲವ್ ಮಾಡಿದ್ದಾಳೆ. ಅವಳೇನು ಮೇಲೆ ಬಿದ್ದೋಗಿಲ್ಲ. ಒಂದು ಹುಡುಗ ಲವ್ ಮಾಡೋಕ್ಕೆ ಶುರು ಮಾಡ್ದ, ಇವಳು ಲವ್ ಮಾಡೋಕ್ಕೆ ಶುರು ಮಾಡಿದ್ಲು. ಅವನು ಇಬ್ಬರು ಲವ್ ಮಾಡ್ತಾ ಇದ್ದಾರೆ. 3 ವರ್ಷ ಲವ್ ಮಾಡ್ತಾ ಇದ್ದಾರೆ. ದಿನ ಫೋನಲ್ಲಿ ಮಾತಾಡ್ತಾರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ. ಶನಿವಾರ ಭಾನುವಾರ ಬಂದಾಗ ಹೊರಗಡೆ ಹೋಟ್ಲಿಗೆ ಹೋಗೋದು. ಹೀಗೆ ಒಟ್ಟಿನಲ್ಲಿ ಅವರ ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು. ಮದುವೆ ಆಗಿಲ್ಲ, ಆದರೆ ಲವ್ ಮಾಡ್ತಾ ಇದ್ದಾರೆ. ಲವ್ ಮುಗಿತಾ ಅಥವಾ ಇನ್ನೂ ಶುರುವಾಗಿದೆಯಾ ಅನ್ನೋದು ಕನ್ಫ್ಯೂಷನ್. ಇಲ್ಲಿ ಕಾರಣ ಏನಪ್ಪ ಅಂತಂದರೆ, ಒಂದು ಹುಡುಗಿ ಜೊತೆ ಇದ್ದಾರೆ. ಆದರೆ ನಾವು ಮದುವೆ ಮಾಡ್ಕೋತೀವ ಇಲ್ವಾ ಅಂತ ಅವ್ರಿಗೆ ಡೌಟ್ ಇತ್ತು. ಫ್ರೆಂಡ್ಶಿಪ್ ಸಮಯ ಕಳೆಯೋಕ್ಕೆ, ಟೈಮ್ ಪಾಸ್ ಮಾಡಲಿಕ್ಕೆ ಲವ್ ಮಾಡ್ತಾ ಇದ್ದಾರಾ, ಅಥವಾ ಮುಂದೆ ಲವ್ ಮಾಡಿಬಿಟ್ಟು ಮದುವೆ ಮಾಡ್ಕೋಬೇಕು ಅಂತ ಪ್ಲ್ಯಾನಲ್ಲಿ ಏನಾದ್ರು ಲವ್ ಮಾಡ್ತಾ ಇದ್ದಾರಾ, ಅಥವಾ ಮದುವೆ ಆಗೋದೇ ಬೇಡ ಹೀಗೆ ಇದ್ಬಿಡೋಣ ಫ್ರೆಂಡ್ಸ್ ಆಗಿ ಅಂತ ಡಿಸೈಡ್ ಮಾಡಿದಾರ, ಗೊತ್ತಿಲ್ಲ. ಏನೂ ಗೋಲ್ ಇಲ್ಲದೆ, ಏನೂ ವಿಷನ್ ಇಲ್ಲದೆ ಲವ್ ಮಾಡ್ತಾ ಇದ್ದಾರೆ. ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಲವ್ ಮಾಡ್ತಿಲ್ಲ, ಇಲ್ಲ ಇದೇ ಥರ ಇದ್ಬಿಡೋಣ ಅಂತಲೂ ಡಿಸೈಡ್ ಮಾಡಿಲ್ಲ, ಅಥವಾ ಸುಮ್ಮನೆ ಶೋಕಿಗೋಸ್ಕರ ಟೈಮ್ ಪಾಸ್ಗೋರ ಲವ್ ಮಾಡ್ತಾ ಇದ್ದೀವ ಅನ್ನೋದು ಕೂಡ ಅವ್ರಿಗೆ ಅಷ್ಟು ಇದಿಲ್ಲ. ಒಟ್ಟಲ್ಲಿ ಚೆನ್ನಾಗಿದ್ದಾರೆ ಇಬ್ಬರೂ. ಒಂದಿನ ಇದ್ದಕ್ಕಿದ್ದಾಗೆ ಹುಡುಗಿ ಸೋದರ ಮಾವ ಒಂದು ಹುಡುಗನ ನೋಡಿಬಿಡ್ತಾರೆ. ನೋಡಿಬಿಟ್ಟು ಹುಡುಗ ಚೆನ್ನಾಗಿದ್ದಾನೆ, ಮದುವೆ ಮಾಡ್ಕೊಳ್ಳಮ್ಮ, ಸಾಫ್ಟ್ವೇರ್ ಇಂಜಿನಿಯರು, ಅಮೇರಿಕದಲ್ಲಿದ್ದಾನೆ, ನೀನು ಮದುವೆ ಆದರೆ ಅಮೇರಿಕಾಗೆ ಹೋಗ್ತೀಯ ನೀನು ಅಂತ ಹೇಳಿ ಏನು ಮಾಡಿದ್ದಾರೆ, ಹುಡುಗಿಗೆಲ್ಲ ಮನವೊಲಿಸಿದ್ದಾರೆ. ಈ ಹುಡುಗಿನೂ ತುಂಬ ಯೋಚನೆ ಮಾಡಲು, ಹೌದು ನಾನು ಈ ಹುಡುಗನ ಲವ್ ಮಾಡ್ತಾಯಿದ್ದೀನಿ 3 ವರ್ಷದಿಂದ, ನಾನು ಮದುವೆ ಮಾಡ್ಕೋತೀನಿ ಅಂತ ಒಂದಿನೂ ಹೇಳಿಲ್ವಲ್ಲ ಅವನು, ಸುಮ್ಮನೆ ಶೋಕಿಗೇನೋ ಲವ್ ಮಾಡ್ತಿದ್ದಾನ, ಅಥವಾ ಅವ್ನಿಗೆ ಹೇಳೋಕ್ಕೆ ಭಯನ, ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳೋಕ್ಕೆ ಅನ್ನೋ ಭಯನ, ಅಥವಾ ನಾನೇ ಹೇಳಲಿ ಅಂತ ಕಾಯ್ತಾ ಇದ್ದಾನ ಅಂತ ಒಂದು 3 ಪ್ರಶ್ನೆ ಬಂತು. ಇದು ಸೈಕಲಾಜಿಕಲ್ ಫೀಲಿಂಗ್ಸು. ಹುಡುಗ ಅಷ್ಟೆಲ್ಲ ಸಲಿಗೆ ಇದ್ದರೂ ಕೂಡ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋ ಅಂತ ಒಂದಿನೂ ಇವನು ಹೇಳಲಿಲ್ಲ, ಅವಳು ಹೇಳಲಿಲ್ಲ. ಅಲ್ಲಿಗೆ ಏನೋ ನಡೀತಾ ಇತ್ತು, ಸಂಬಂಧ ಇತ್ತು, ಮಾತ್ರ ಲವ್ ಅನ್ನೋ ಸಂಬಂಧ ಇತ್ತು. ದಿಢೀರ್ನೇ ಇವ್ರ ಮಾವ ಇವರೆಲ್ಲ ಒಂದು ಡಿಸಿಷನ್ ತೊಗೊಂಡ್ಬಿಟ್ರು. ಹುಡುಗ ಒಂದು ವಾರದಲ್ಲಿ ಬರ್ತಾ ಇದ್ದಾನೆ ಅಮೇರಿಕದಿಂದ, ಹುಡುಗಿ ನೋಡಿ ಮದುವೆ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಅವ್ರ ಅಪ್ಪ ಅಮ್ಮ ಎಲ್ಲ. ಅದಕ್ಕೆ ಹರಿಬಿರಲಲ್ಲಿ ನಾವೀಗ ಇದೆಲ್ಲ ಮದುವೆ ಮಾಡಬೇಕಾಗಿ ಬರುತ್ತೆ, ಇಲ್ಲ ನೀನು 1 ವರ್ಷ ತನಕ ಅವ್ನು ಇಂಡಿಯಾಗೆ ಬರೋಲ್ಲ, ಅಮೇರಿಕದಿಂದ ಇನ್ನೊಂದು ವರ್ಷ ಆಗುತ್ತೆ ಬರಲಿಕ್ಕೆ, ಬೇಗ ಮದುವೆ ಮಾಡಬೇಕು ಅಂತ ಹೇಳಿ ಹುಡುಗನ ತಂದೆ ತಾಯಿ ಮಾತಾಡಿದ್ದಾರೆ ಹುಡುಗಿ ಸೋದರ ಮಾವನ ಜೊತೆ. ಹುಡುಗಿ ಸೋದರ ಮಾವ ಹುಡುಗಿ ಅಪ್ಪ ಅಮ್ಮನ ಜೊತೆ ಕೂತು ಮಾತಾಡಿದ್ದಾರೆ. ಹುಡುಗ ನೋಡೋಕ್ಕೆ ಹ್ಯಾಂಡ್ಸಮ್ ಆಗಿದ್ದಾನೆ, ಚೆನ್ನಾಗಿದ್ದಾನೆ, ಓದಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರು, ಅಮೇರಿಕದಲ್ಲಿದ್ದಾನೆ, ಕೆಲಸದಲ್ಲಿದ್ದಾನೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಒಳ್ಳೆ ಸಂಬಳ ಇದೆ, ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಹೇಳಿ ಖುಷಿಗೆ ಅಪ್ಪ ಅಮ್ಮ ಸೋದರ ಮಾವ ಎಲ್ಲ ಹುಡುಗನ ತಂದೆ ತಾಯಿಗೆ ಮಾತು ಕೊಟ್ಬಿಟ್ಟಿದ್ದಾರೆ. ಹುಡುಗನೂ ಒಪ್ಕೊಂಡ್ಬಿಟ್ಟಿದ್ದಾನೆ. ಎಂಗೇಜ್ಮೆಂಟ್ ಏನಿಲ್ಲ, ದಿಢೀರ್ನೇ ಮದುವೆ ಆಗೋಯ್ತು. ಹರಿಬಿರಿ ಒಂದು ವಾರ ಬಂದ, ಒಂದು 10 ದಿವಸ ರಜೆ ಆಯ್ತಂತೆ. ಬಂದು ಅವನು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿ ಹುಡುಗಿಗೆ ಫೋನೆಲ್ಲ ಮಾತುಕತೆ ಆಡಿ, ಹುಡುಗನ ತಂದೆ ತಾಯಿ ಹುಡುಗಿ ತಂದೆ ತಾಯಿ ಎಲ್ಲ ಫೋನೆಲ್ಲ ಮಾತುಕತೆ ಎಲ್ಲ ಆಡಿ ಏನು A to Z ಎಲ್ಲ ಮಾಡಿ ಸಡನ್ನಾಗಿ ಮಾಡಿ ದಿಢೀರ್ನ ಮದುವೆನ ಗ್ರ್ಯಾಂಡಾಗಿ ಮಾಡಾಕ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಹುಡುಗನಿಗೆ ಒಂದು ವಾರ ಆದವಳು ಯಾಕೆ ಬರ್ತಿಲ್ಲ, ಯಾಕೆ ಫೋನ್ ಮಾಡ್ತಾಯಿಲ್ಲ, ಯಾಕೆ ಮೆಸೇಜ್ ಮಾಡ್ತಿಲ್ಲ ಅಂತ ಡೌಟ್ ಬಂತು. ಒಂದು ದಿನ ಅವ್ರ ಮನೆ ಮುಂದೆ ಹೋಗ್ತಾನೆ. ಹೋದರೆ ಚಪ್ಪರೆಲ್ಲ ಹಾಕ್ಬಿಟ್ಟಿದ್ದಾರೆ. ಏನು ನಡೀತಿದೆ ಅಂತ ಕೇಳಿದಾಗ ಆ ಹುಡುಗಿದು ಮದುವೆ ಫಿಕ್ಸ್ ಆಗಿದೆ, ನಾಳೆ ಮದುವೆ ಆಗ್ತಿದೆ ಅಂತೇಳಿ. ಇವನಿಗೆ ಶಾಕ್.
3 ವರ್ಷ ಲವ್ ಮಾಡಿದ್ದೀವಿ, ನಂಗೆ ಮದುವೆ ಆಗ್ತಾಯಿತ್ತು ಅಂತ ಒಂಚೂರು ಹೇಳಿಲ್ಲ, ಇನ್ವಿಟೇಷನ್ ಕೊಟ್ಟಿಲ್ಲ, ಮಾತಿಲ್ಲ, ಕತೆ ಇಲ್ಲ, ಏನು ಮಾಡೋದು ಎಂತ ಅಂತೇಳಿ ಸಡನ್ನಾಗಿ ಶಾಕ್ ಆಗಿಬಿಟ್ಟು ಒಂದಿನ ಪೂರ್ತಿ ಹತ್ತು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾನೆ. ನಾನು ಪ್ರೀತಿಸೋ ಹುಡುಗಿ ಅಮೇರಿಕ ಹುಡುಗನ ಮದುವೆ ಆಗ್ತಾ ಇದ್ದಾಳಲ್ಲ, ನನಗೆ ಹೇಳಲೇ ಇಲ್ವಲ್ಲ ಅಂಥೇಳಿ. ಕೊನೆಗೆ ಅವ್ನು ಸೀದಾ ಹುಡುಗಿಗೆ ಯಾವುದೋ ಸಮಯ ಫೋನ್ ಮಾಡೇ ಬಿಡ್ತಾನೆ. ನೀನು ಯಾಕೆ ನನಗೆ ಮೋಸ ಮಾಡಿದೆ, ಮದುವೆ ಆಗ್ತಿದ್ಯಾ, ನಾನು ಮದುವೆ ಆಗ್ತಾಯಿದ್ದೀನಿ, ಅಮೇರಿಕ ಹುಡುಗ ನೋಡಿದ್ದೀನಿ ಅಂತ ಯಾಕೆ ಹೇಳಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಬಾಯಿ ಬಂದಾಗ ಬೈದುಬಿಟ್ಟಿದ್ದಾರೆ ಎಮೋಷನಲಿ. ನೀವು ಹುಡುಗಿರೇ ಇಂಥವ್ರು, ಭಾಳ ಮೋಸ ಮಾಡ್ತೀರ ಹುಡುಗಿರು ಹಾಗೆ ಅಂತ. ಅವಳು ಕೇಳ್ತಾಳೆ, ನೀನು ನಾನು ಮದುವೆ ಮಾಡ್ಕೋತೀನಿ ಯಾವತ್ತಾರು ಹೇಳಿದ್ಯಾ? 3 ವರ್ಷ ಲವ್ ಮಾಡ್ತಿದ್ಯಲ್ಲ, ಮದುವೆ ಆಗೋಣ ಅಂತ ಏನಾರು ಹೇಳಿದ್ಯಾ? ಇಲ್ಲ. ನೀನು ಸುಮ್ಮನೆ ಟೈಮ್ ಪಾಸಿಗೆ ನನ್ನ ಜೊತೆ ಫ್ರೆಂಡ್ಶಿಪ್ಗೋಸ್ಕರ ನನ್ನ ಜೊತೆ ಇದೆಯಾ ಅಂದ್ಕೊಂಡೆ. ನಿನಗೆ ಯಾರನ್ನೋ ಮದುವೆ ಮಾಡ್ಕೋಬೇಕು ಅಂತಿದೆಯಾ, ಮದುವೆ ಆಗೋರು ನನ್ನ ಜೊತೆ ಇರಬೇಕು ಅಂತ ಇದೆಯಾ ಅಂತ ಅನ್ನಿಸ್ತು. ಅದಕ್ಕೆ ನೀನು ಮದುವೆ ಮಾಡ್ಕೋತಿದ್ದು ಒಂದಿನ ಅಂತ ಬಾಯ್ ಬಿಟ್ಟು ಹೇಳಲಿಲ್ವಲ್ಲ, ನಿನಗಿಷ್ಟ ಇಲ್ವೇನೋ ಅಂದ್ಬಿಟ್ಟು ನಾನು ಈ ಥರ ಒಪ್ಕೊಂಡೆ ಅಂತ ಹೇಳಿ ಹೋದ. ಇಲ್ಲ ನನಗಿಷ್ಟ ಆಯಿತು, ನೀನು ಹೆಂಗೆ ಒಪ್ಕೊಂಡಿದ್ದೆ, ಯಾಕೆ ಒಪ್ಕೊಂಡೆ ಅಮೇರಿಕದ ಹುಡುಗನ ಹಾಗೆ ಹೀಗೆ ಅಂಥೇಳಿ. ಕೊನೆಗೆ ಅವನು ಮದುವೆ ಆಗೇ ಹೋಯ್ತು. ಮನೇಲಿ ಹೇಳೋಂಗಿಲ್ಲ ಬಿಡೋಂಗಿಲ್ಲ, ತಡೆಯೋ ಶಕ್ತಿನೂ ಇಲ್ಲ, ಅವಳು ಹೇಳ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಯಾಕಂದ್ರೆ ನಡೀತಾ ಇದೆ, ಮದುವೆ ಫಿಕ್ಸ್ ಆಗೋಗ್ಬಿಟ್ಟಿದೆ. ಮದುವೆ ಆಯಿತು, 3 ದಿವಸ ಇದ್ದರು. 4ನೇ ದಿನಕ್ಕೆ ಹುಡುಗ ಹೊಟ್ಟೆ ಹೋದ ಅಮೇರಿಕಾಗೆ. ಹುಡುಗಿನ ಯಾವಾಗ ಕರ್ಕೊಂಡು ಹೋಗ್ತಾರೆ, ಇನ್ನೊಂದೆರಡು ತಿಂಗಳಾಗುತ್ತೆ. ಅಮೇರಿಕದ ವೀಸಾ ಪ್ರೊಸೆಸ್ ಮಾಡಬೇಕು, ನಾನು ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ತೊಗೊಂಡೋಗ್ಬೇಕು. ಎಲ್ಲ ತೊಗೊಂಡೋಗಿ ಅಮೇರಿಕದಿಂದ ಅವಳಿಗೆ ವೀಸಾ ಕಳಿಸ್ತೀನಿ, ವೀಸಾ ತಗೊಂಡ ತಕ್ಷಣ ಬಂದುಬಿಡಲಿ ಅಂತ ಹೇಳಿ ಹುಡುಗ ಹೊರಟುಬಿಟ್ಟ. ಈಗ ಮದುವೆ ಆದ್ಲು ಅಷ್ಟೇ, ಅದೇ ಗಂಡ ಜೊತೆಲಿಲ್ಲ. ಮದುವೆ ಆದ್ಲು, ಗಂಡ ಇಲ್ಲ. 1 ವಾರ ಇದ್ದ, ಹೊರಟೋದ ಅಮೇರಿಕಾಗೆ. ಅವಳು ವೀಸಾ ಕಳಿಸೋದೇ ಕಾಯ್ತಿದ್ದಾಳೆ. ಈ ಕಡೆ ಅವಳಿಗೆ ಮನಸ್ಸು ಬೇರೆ ಇಲ್ಲ, ನಾನು ಅಮೇರಿಕ ಹುಡುಗನ ಮದುವೆ ಮಾಡ್ಕೋಬೇಕು ಅಂತ ಇಷ್ಟ ಇಲ್ಲ ಅವಳಿಗೆ. ಇವನು ಯಾವತ್ತೂ ಲವ್ ಮಾಡೋನು ಹೇಳಲೇ ಇಲ್ಲಲ್ಲ, ನಾನು ಮದುವೆ ಮಾಡ್ಕೊತೀನಿ. ಅದಕ್ಕೆ ಲವ್ ಮಾಡೋರು ಸಡನ್ನಾಗಿ ಹೇಳಬೇಕು, ನಾನು ಲವ್ ಮಾಡ್ತಾಯಿದ್ದೀನಿ ಮದುವೆಗೋಸ್ಕರ, ಇಲ್ಲ ಟೈಮ್ ಪಾಸ್ ಆಗಲಿ ಅಂತ ಲವ್ ಮಾಡ್ತಾಯಿದ್ದೀನಿ, ಇಲ್ಲ ಸುಮ್ಮನೆ ಶೋಕಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ಯಾವುದಾದ್ರು ಕಾಂಕ್ರೀಟಾಗಿ ಹೇಳಬೇಕು. ಇದು ಏನು ಹೇಳಿದೆ, ಸುಮ್ಮನೆ ಲವ್ ಮಾಡ್ತಿದ್ದ, ಒಳಗಡೆ ಪ್ರೀತಿ ಬಾಂಧವ್ಯ ವ್ಯಕ್ತಪಡಿಸೋಕ್ಕಾಗ್ತಿಲ್ಲ. ಅವನು ಅಂದ್ಕೊಂಡಿಲ್ಲ ಸಡನ್ನಾಗಿ ಇವಳು ಮದುವೆ ಫಿಕ್ಸ್ ಆಗಿಬಿಡುತ್ತೆ ಅಂತ. ನಿಧಾನಕ್ಕೆ ಕೇಳೋಣ, ಇನ್ನೂ ಏಜ್ ಚಿಕ್ಕದು ಇಬ್ಬರದುವೆ, ಇನ್ನು ಅವಳದು ನಂದು ಏಜ್ ತುಂಬ ಚಿಕ್ಕದು. ನಿಧಾನಕ್ಕೆ ಕೇಳಂದ್ಕೊಂಡಿದ್ದ, ಅದು ನೋಡಿದ್ರೆ ಮದುವೆ ಫಿಕ್ಸ್ ಆಗೇ ಹೋಗಿ ಮದುವೆನೇ ಆಗೋಗ್ಬಿಡ್ತು. ಅವ್ನು ಬಯಸಿದ್ದೇ ಒಂದು, ವಿಧಿ ನಡೆಸಿದ್ದೇ ಒಂದು, ವಿಧಿ ನಿಯಮನೇ ಒಂದು, ನಮ್ಮ ಪ್ಲ್ಯಾನೇ ಒಂದು. ಹೀಗಾಗಿ ಅವನಿಗೆ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಏನು ಮಾಡೋದೀಗ? ಹುಡುಗಿ ಮದುವೆ ಆಯಿತು, ಗಂಡ ನೋಡಿದ್ರೆ ಅಮೇರಿಕದಲ್ಲಿದ್ದಾನೆ. ನಾನು ಲವ್ ಮಾಡೋ ಹುಡುಗಿ ಮದುವೆ ಆಗಿದ್ದಾಳೆ, ನಾನು ಇನ್ನೂ ಮದುವೆ ಆಗಿಲ್ಲ. ನನಗೆ ಕೇಳ್ದೆ ಮದುವೆ ಆದಲಲ್ಲ, ನನಗೆ ಗೊತ್ತೇ ಇಲ್ವಲ್ಲ, ನಾನು ಅಷ್ಟು ಪ್ರೀತಿಸೋ ಹುಡುಗಿನ ಮದುವೆ ಆಗ್ಬಿಟ್ಲಲ್ಲ ಅಂಥೇಳಿ ಒಂಥರ ಹುಚ್ಚುಚ್ಚಂಗೆ ಡಿಪ್ರೆಷನ್ಗೆ ಹೋಗಿ ಮೆಂಟಲಿ ಒಂಥರ ಕ್ರ್ಯಾಕ್ ಥರ ಬಿಹೇವ್ ಮಾಡ್ತಾ ಇದ್ದಾನೆ ಮನೆಯಲ್ಲೆಲ್ಲ. ಇವ್ರಿಗೆ ಯಾರಿಗೂ ಅರ್ಥನೇ ಆಗ್ತಿಲ್ಲ ಮನೆಯೊಳಗೆ, ಯಾಕೆ ನನ್ನ ಮಗ ಹಿಂಗೆ ಆಡ್ತಾ ಇದ್ದಾನೆ ಅಂತೇಳಿ. ಕೊನೆಗೆ ಒಂದು ಸಲ ಗೊತ್ತಾಯ್ತು ಏನಾಗಿದೆ. ಡಾಕ್ಟರ್ ಹತ್ರ ಕರ್ಕೊಂಡು ತೋರಿಸಿದಾಗ ಅವನ ಹತ್ರ ಹೇಳ್ತಾನೆ, ಲವ್ ಫಿಯರ್, ಲವ್ ಫೀಲಿಂಗ್, ಲವ್ ಥ್ರೆಟ್ ಇದೆಲ್ಲ ಹೇಳಿ ಬಂತು. ನಿಮ್ಮ ಮಗ ಯಾವುದೋ ಹುಡುಗಿ ಪ್ರೀತಿಸ್ತಾ ಇದ್ದಂತೆ 3 ವರ್ಷದಿಂದ. ಈಗ ಅವಳು ಸಡನ್ನಾಗಿ ಅಮೇರಿಕ ಹುಡುಗನ ಮದುವೆ ಮಾಡ್ಕೊಂಡ್ಬಿಟ್ಟ ಅಂತಲೇ ಹೇಳೋದಂತೆ. ಈ ಹುಡುಗ ಜಿದ್ದು ಬಂದುಬಿಡ್ತು ಮನಸ್ಸಲ್ಲಿ, ನನ್ನ ಲೈಫೇ ಹಾಳು ಮಾಡಿಬಿಟ್ಲಲ್ಲ ಅಂಥೇಳಿ. ಯಾರೋ ಒಬ್ಬರು ಒಂದು ಅಡ್ರೆಸ್ ಕೊಟ್ಟಿರುತ್ತೆ, ಈ ಅಡ್ರೆಸ್ಗೆ ಹೋಗೋ ನಿಮ್ಗೆ ಒಳ್ಳೇದು ಮಾಡ್ತಾರೆ ಅಂತ. ಅವನು ಹೋದ ಆ ಊರಿಗೆ, ಹೋಗ್ಬಿಟ್ಟು ಎಲ್ಲ ಹೇಳಿದಾಗ, ನನಗೆ ಆ ಹುಡುಗಿನೇ ಬೇಕು, ಇಲ್ಲ ಅವಳು ಚೆನ್ನಾಗಿರಬಾರ್ದು ಅಂಥೇಳಿ ಮಾಟ ಮಂತ್ರ ಮಾಡ್ಸೋಕ್ಕೆ ಶುರು ಮಾಡಿಬಿಟ್ಟ ಆ ಹುಡುಗಿ ಮೇಲೆ ಈ ಹುಡುಗ. ಸುಮಾರು ಒಂದು 3-4 ಲಕ್ಷ ಖರ್ಚು ಮಾಡಿದ್ದಾನೆ ಅಂತ ಪೊಲೀಸ್ ರಿಪೋರ್ಟಲ್ಲಿ ಹೇಳಿದ್ದಾನೆ ಅವನು. ಯಾರೋ ಒಬ್ಬ ಮಾಂತ್ರಿಕ ಈ ಹುಡುಗಿಗೆ ಡ್ಯಾಮೇಜ್ ಆಗೋ ಥರ, ಅಮೇರಿಕದಲ್ಲಿರೋ ಹುಡುಗನಿಗೂ ಕೂಡ ಡ್ಯಾಮೇಜ್ ಆಗೋ ಥರ ಆ ಫೋಟೋ ಎಲ್ಲ ತೊಗೊಂಡು ಮಾಟ ಮಂತ್ರ ಮಾಡಿ ಫೋಟೋ ಎಲ್ಲ ಸಿಕ್ತು. ಫೇಸ್ಬುಕ್ಕಲ್ಲಿ ಹಾಕೊಂಡ್ಬಿಟ್ಟಿದ್ರು ಮದುವೆ ಆಗಿದ್ದ ಫೋಟೋ ಎಲ್ಲ, ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಇತ್ತು. ಇಲ್ಲಿ ಈ ಹುಡುಗಿಗೆ ಮದುವೆ ಆಗಿ 1 ವಾರ ಆಗಿದೆ, ಆಗಲೇ ಹುಚ್ಚುಚ್ಚಂಗಾಗೋದು, ತಲೆ ಕೂದಲೆಲ್ಲ ಕೆದರ್ಕೊಳ್ಳೋದು, ಬಳೆ ಹೊಡ್ಕೊಳ್ಳೋದು, ಮಾಂಗಲ್ಯ ಕಿತ್ತಾಕೋದು, ಬಟ್ಟೆ ಮೇಲೆಲ್ಲ ಹರ್ಕೊಳ್ಳೋದು, ವಿಚಿತ್ರವಾಗಿ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಸಡನ್ನಾಗಿ ಚೆನ್ನಾಗಿದ್ದೋಳು ಮದುವೆ ಆದೋಳಿಗೆ ಹೀಗಾಯ್ತಲ್ಲ ಅಂಥೇಳಿ ಭಾಳ ಗಾಬರಿಯಾಗಿ ನಿಮಾನ್ಸಕ್ಕೆಲ್ಲ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೊಡಿಸಿದ್ರು. ಎಲ್ಲ ನಾರ್ಮಲ್ ಇದೆ ಅಂತಾರೆ. ಹುಣ್ಣಿಮೆ ಅಮಾವಾಸ್ಯೆ ಬಂದಾಗ ತುಂಬ ವಿಚಿತ್ರವಾಗಿ ಅಳ್ತಾಳೆ, ಕಿರ್ಚುತ್ತಾಳೆ, ನನಗೇನು ಬೇಡ, ನಾನು ಸಾಯಬೇಕು, ನನಗೇನು ಬೇಡ, ನಾನು ಸಾಯಬೇಕು, ಇದೇ ಮಾತು ಹೇಳ್ತಾಳಂತೆ ನೋಡಿ ಆ ಹುಡುಗಿ. ಇದು ಈ ಹುಡುಗ ಮಾಡಿಸೋ ತಂತ್ರ. ಇವನಿಗೆ ಕೈ ಜೋಡಿಸ್ತಾರೆ ಯಾರು, ಅವನ ರಿಲೇಟಿವ್ ಒಬ್ಬ. 3 ವರ್ಷ ನಿನ್ನ ಜೊತೆ ಇದ್ದು ಮೋಸ ಮಾಡಿಬಿಟ್ಟಲ್ಲ ಅಂಥೇಳಿ ಅವನೇ ದುಡ್ಡು ಕೊಟ್ಟು ಈ ಹುಡುಗಿ ಮೇಲೆ ಪ್ರಯೋಗ ಮಾಡಿಬಿಟ್ಟಿದ್ದಾನೆ.
ಎಲ್ಲ ಆಯಿತು. ಪಾಪ ಎಲ್ಲ ಸಿಕ್ಕಾಬಟ್ಟೆ ಲಾಸು, ಹುಡುಗಿಗೆ ಲಾಸ್. ಅಲ್ಲಿಗೆ ಹೋಯ್ತು ವಿಷಯ ಅಮೇರಿಕಾಗೆ. ಯಾಕೋ ಹಿಂಗೆ ಆಡ್ತೀಯಳಪ್ಪ, ಬೇಗ ಬಂದು ಕರ್ಕೊಂಡು ಹೋಗು ಅಂತ. ಅಯ್ಯೋ ಅವಳು ಹುಚ್ಚುಚ್ಚರ ಆಡ್ತಾಯಿದ್ದಾಳ, ಈ ಥರ ನಾನು ಇಲ್ಲಿ ಬಂದು ನಾನೇನು ಮಾಡಲಿ, ನಾ ಬರೋ ನೀವೇ ನೋಡ್ಕೊಳ್ಳಿ, ಚೆನ್ನಾಗಿ ಆಗೋವ್ರಿಗೆ ಕಳಿಸ್ಬೇಡಿ ಅಂದ್ಬಿಟ್ಟೆ ಅಮೇರಿಕದ ಗಂಡು. ಇವನು ಎದುಗಡೆ ಮನೆ ಹುಡುಗರ ಹತ್ರ ಕೇಳ್ತಾ ಇದ್ದಾನೆ, ಹುಡುಗಿಗೆ ಏನಾಗ್ತಿದೆ, ಏನಾಗ್ತಿದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ. ಅವರೆಲ್ಲ ಹೇಳ್ತಾಯಿದ್ದಾರೆ, ಹುಡುಗಿ ಏನೋ ಕಿರ್ಚುತ್ತಾಳಪ್ಪ, ಕೂಗಾಡ್ತಾಳೆ, ಅಳ್ತಾಳೆ, ಗೋಡೆ ತಲೆ ಚಸ್ಕೋತಾಳೆ, ತಲೆಯೆಲ್ಲ ಕೂದು ಕಿತ್ತಾಕೋತಾಳೆ, ಬಟ್ಟೆ ಎಲ್ಲ ಹರ್ಕೋತಾಳೆ, ವಿಚಿತ್ರವಾಗಿ ಆಡ್ತಾಯಿದ್ದಾಳೆ. ಮಂಡ್ಯ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗಿ ಯಂತ್ರ ಹಾಕ್ಸ್ಕೊಂಬಂದರು, ತಡೆ ಹೊಡ್ಸ್ಕೊಂಡು ಬಂದರು, ಆದರೂ ಸರಿ ಇಲ್ಲಪ್ಪ ಅಂತ ಹುಡುಗನಿಗೆ ಹೇಳ್ತಾ ಇದ್ದಾರೆ, ಯಾರು ಲವ್ ಮಾಡಿದವನಿಗೆ. ಆಗ ಅವನು ಮತ್ತೆ ಒಂದು ಸಲ ಹೇಳ್ತಾನೆ, ಅವಳು ಓಡ್ ಬಂದು ನನ್ನ ಜೊತೆ ಸೇರ್ಕೊಳ್ಳೋಂಗೆ ಮಾಡಿ ಅಂತ ಮಾಟ ಮಂತ್ರ ಮಾಡೋತ್ರ ಹೋಗ್ತಾನೆ. ಅವಳು ನಾನು ಕರೆದ ತಕ್ಷಣ ಬಂದುಬಿಡಲಿ, ನಾನು ಇರೋ ಜಾಗಕ್ಕೆ ಬಂದುಬಿಡಲಿ, ನಾನು ಅವಳನ್ನ ಮದುವೆ ಮಾಡ್ಕೊಂಬಿಡ್ತೀನಿ, ಹಾಗೆ ಹೀಗೆ ಅಂತೇಳಿ. ಕೊನೆಗೆ ಯಾರೋ ಒಬ್ಬರು ಹೇಳೋದಂತೆ ಇದಕ್ಕೆ ಹುಡುಗಿ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತೇಳಿ, ಮಾಟ ಮಂತ್ರ ಪ್ರಯೋಗ ಆಗೋಗಿದೆ ಅಂತೇಳಿ. ಇದು ಒಂದು. ಎರಡನೇದು, ಮದುವೆ ಆಗಬೇಕಾಗಿರೋ ಗಂಡು ಅಂದರೆ ಇನ್ನೊಂದು ಬೇರೆ ಸ್ಟೋರಿ ಇದು. ಇನ್ನೊಬ್ಬ ಯಾರೋ ಒಬ್ಬ ಮದುವೆ ಆಗಬೇಕು, ಎಂಗೇಜ್ಮೆಂಟ್ ಆಗಿದೆ, ಮದುವೆ ಇನ್ನೇನು ಆಗಬೇಕು ಒಂದು ವಾರ ಅನ್ನೋ ಅಷ್ಟರೊಳಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಹುಡುಗನಿಗೆ ವಾಂತಿ ಭೇದಿ ರಕ್ತ ಬಾಯಿನ ಶುರುವಾಗೋಯ್ತು. ಇನ್ಯಾವುದು ಬೇರೆ ಎಕ್ಸಾಂಪಲ್, ಬೇರೆ ಇದೊಂದು. ಹುಡುಗನಿಗೆ ವಾಂತಿ ಭೇದಿ ಬಾಯಿಂದ ರಕ್ತ ಬರೋದು ಶುರುವಾಗುತ್ತೆ. ಚೆನ್ನಾಗಿದ್ದ, ಜಿಮ್ ಮಾಡಿಕೊಂಡು ಒಳ್ಳೆ ಚೆನ್ನಾಗಿರೋ ಹುಡುಗ. ಅವನು ಸಾಫ್ಟ್ವೇರ್ ಇಂಜಿನಿಯರು. ಗುರು ಹಿರಿಯರು ತೋರಿಸರು ಹುಡುಗನೇ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳೋಕ್ಕೆಲ್ಲ ಹೊರಟಿದ್ದಾನೆ. ಮದುವೆ ಒಂದು ವಾರ ಇದ್ದ ಹಾಗೇ ವಿಪರೀತ ವಾಂತಿ ಭೇದಿ, ರಕ್ತ ವಾಂತಿ ಮಾಡೋದು, ಮತ್ತು ಹಾಗಾಗಿ ಕುಸಿದು ಬಿದ್ದೋಗೋದು. ಒಂದು ಸಲ ಬಿದ್ದೋದ್ರೆ 2 ಅವರ್ ಆದರೂ ಕಂಡುಬಿಡ್ತಿರಲಿಲ್ಲ. ಆಮೇಲೆ 2 ಅವರ್ ಆದಮೇಲೆ ಕಂಡುಬಿಡ್ತಾ ಇದ್ದಂತೆ. ಯಾರು ಮದುವೆ ಆಗೋ ಹುಡುಗ. ಇನ್ನೊಂದು 4 ದಿನ ಇದೆ ಮದುವೆಗೆ 4 ದಿನ ಮುಂಚೆನೇ ಹುಡುಗ ನಿಶಕ್ತಿ ಆಗ್ಬಿಟ್ಟ. ವಾಂತಿ ಭೇದಿ, ರಕ್ತ ಕಕ್ಕೋದು ಬಾಯಿಂದ, ಮತ್ತು ಹಾಗೆ ಕುಸಿದು ಬಿಡೋದು. ಕುಸಿದು ಬಿದ್ದ ತಕ್ಷಣ 2 ಗಂಟೆ 3 ಗಂಟೆ ಹಂಗೆ ಕಣ್ಣು ಮುಚ್ಕೊಂಡು ಮಲಗಿರೋದು, ಉಸಿರಾಡ್ತಿರ್ತಾನೆ, ಪ್ರಾಣ ಹೋಗಿಲ್ಲ. ಆಮೇಲೆ ಎಚ್ಚರ ಆಗುತ್ತೆ. ಈ ಥರ ಆಯಿತು. ಕೊನೆಗೆ ತಂದೆ ತಾಯಿಗಳಿಗೆ ಭಯ ಆಯಿತು, ಏನಪ್ಪ ಮದುವೆ ಗಂಡು ಈ ಥರ ಆಗಿಬಿಟ್ಟಿದ್ದಾನಲ್ಲ, ಏನಿದು, ಏನು ವಿಚಿತ್ರ ಅಂತೆಲ್ಲ ಹೇಳಿ ಕೇಳಿದಾಗ ಆಮೇಲೆ ಗೊತ್ತಾಯಿತು, ಸ್ವಂತ ಆ ಮನೆ ಒಳಗೆ ಮೊದಲನೇ ಸೊಸೆ ತನ್ನ ಗಂಡನ ತಮ್ಮನಿಗೆ ಮದುವೆ ಆಗಿಬಿಡ್ತದಲ್ಲ, ಮದುವೆ ಆದರೆ ಮಕ್ಕಳಾಗ್ಬಿಡ್ತದಲ್ಲ, ಮಕ್ಕಳಾದ್ರೆ ಆಸ್ತಿ ಎಲ್ಲ ಒಟ್ಟೋಗ್ತಾ ಡಿವೈಡ್ ಆಗುತ್ತಲ್ಲ ಅಂದ್ಬಿಟ್ಟು ಈ ಹುಡುಗ ಮದುವೆನೇ ಆಗಬಾರ್ದು, ಇವನು ಮದುವೆ ಆದರೆ ತಾನೇ ಮಕ್ಕಳಾಗೋದು, ಮದುವೆ ಆಗದೆ ಬಿಡಬಾರ್ದು, ಎಲ್ಲ ಆಸ್ತಿ ನನಗೆ ಬರಲಿ ಅಂಥೇಳಿ ಸ್ವಂತ ಅತ್ತಿಗೆ ತನ್ನ ಗಂಡನ ತಮ್ಮನಿಗೆ ಮಾಟಮಂತ್ರ ಪ್ರಯೋಗ, ಬಾನಾಮತಿ ಪ್ರಯೋಗವನ್ನು ಮಾಡಿಬಿಟ್ಟಿದ್ದಾರೆ. ಈ ಹುಡುಗನ ಅತ್ತಿಗೆ ಮಾಡಿರೋದು. ಈ ಹುಡುಗನ ಅತ್ತಿಗೆ ತಾಯಿ ಒಬ್ಳಿದ್ದಾಳೆ. ಇಬ್ಬರು ಸೇರಿಬಿಟ್ಟು ಆ ಮನೆ ಹುಡುಗನಿಗೆ ಮಾಟ ಮಂತ್ರ ಮಾಡಿದರೆ 1 ವಾರ 5 ದಿನ ಇದೆ ಮದುವೆ, ಅಷ್ಟರೊಳಗೆ ಹೋಗಬಾರ್ದು, ಎದ್ದೊಳಬಾರ್ದು, ರಕ್ತ ವಾಂತಿ ಮಾಡಿ ಬೇದಿಯಾಗಿ ಸುಸ್ತಾಗಿ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಐಸಿಯುನಲ್ಲಿ ಇಟ್ಟು ಗ್ಲುಕೋಸ್ ಬಾಟ್ಲು ಕೊಡ್ತಾ ಇದ್ದಾರೆ. ಎಲ್ಲರೂ ಪ್ರೇ ಮಾಡ್ತಿದ್ದಾರೆ, ಮದುವೆಗಾಗಿ ನಾಳೆ ಇನ್ನು 2 ದಿನ ಇದೆ, ಬೇಗ ಎದ್ದು ಆರೋಗ್ಯವಾಗಿರಲಿ ಅಂತೇಳಿ. ಅವನಿಗೆ ಒಂದು ಸಲ ಪ್ರಜ್ಞೆ ಹೋದರೆ ಮತ್ತೆ ಬರೋಕ್ಕೆ 2 ಅವರ್ ಬೇಕು. ಆ ಥರ ಮೂರ್ಛೆ ರೋಗನ, ಪಿಟ್ಸ ಅಂತ ಹೇಳಿ ಯಾವುದೂ ಇಲ್ಲ, ಪಿಟ್ಸಿಲ್ಲ, ಏನಿಲ್ಲ. ಕೊನೆಗೆ ಮದುವೆ ಆಗಲಿಲ್ಲ. ಹುಡುಗ ಎದ್ದು ಕುತ್ಕೊಳ್ಳೋಕ್ಕಾಗ್ತಿಲ್ಲ, ನಿಶಕ್ತಿ, ತಾಲಿ ಕಟ್ಟೋಕ್ಕೂ ಶಕ್ತಿ ಇಲ್ಲ ಅವನಿಗೆ. ಆ ಲೆವೆಲಿಗೆ ಅತ್ತಿಗೆ ಮಾಡಿಟ್ಟಿದ್ದಾಳೆ ಮಾಟ. ಅತ್ತಿಗೆ ತಾಯಿ ಇಬ್ಬರು ಸೇರಿ ನೋಡಿ ಎಂಥ ಕೆಟ್ಟ ಜನ ಸಮಾಜದಲ್ಲಿದ್ದಾರೆ ಅಂತಂದರೆ, ಅವ್ನು ಮದುವೆ ಆಗಬಾರ್ದು, ಮಕ್ಕಳಾಗಬಾರ್ದು, ಅಕಸ್ಮಾತ್ ಮದುವೆ ಆದ್ರೂ ಅವ್ನ ಮಕ್ಕಳೇ ಆಗಬಾರ್ದು, ಆ ಲೆವೆಲ್ಗೆ ಮಾಡಿ ಇಟ್ಬಿಟ್ಟು ಕೊನೆ ನನ್ನ ಮಕ್ಕಳಿಗೆ ಅವನ ಆಸ್ತಿ ಬರಬೇಕು. ಈ ಥರ ಪ್ಲ್ಯಾನ್ ಮಾಡಿರುವಂಥ ಕೆಟ್ಟ ಹೆಂಗಸರು ನೋಡಿ ಮನೆ ಒಳಗಡೆ. ಈ ಥರನೂ ಸೊಸೆ ಇದ್ದಿರ್ತಾರೆ ಮನೆ ಒಳಗಡೆ. ಕೊನೆಗೆ ಆ ಹುಡುಗ ಮದುವೆನೇ ಆಗಿಲ್ಲ, ಇನ್ವಿಟೇಷನ್ ಹಂಚಾಯಿತು, ಛತ್ರ ಬುಕ್ ಆಗಿತ್ತು, ಎಲ್ಲ ಆಗಿತ್ತು, ಪೋಸ್ಟ್ಪೋನ್ ಮಾಡಿಬಿಟ್ರು. ಆಮೇಲೆ ಸ್ವಲ್ಪ ಇದಾದಮೇಲೆ ಅವಕ್ಕೆಲ್ಲ ಮಂತ್ರ ತಂತ್ರ ಎಲ್ಲ ಮಾಡಿಬಿಟ್ಟಿದ್ದಾರೆ ಭಾಳ ಜೋರಾಗಿ. ಎದ್ದಕ್ಕೆ ಆಗ್ತಿಲ್ಲ. 2 ತಿಂಗಳು ನರಳಿದ್ದಾನೆ ನೋಡಿ ಆ ಹುಡುಗ. 2 ತಿಂಗಳು ಪ್ರಾಣ ಹೋಗೋಂಗೆ ಮಾಡಿದ್ದಾರೆ. ಇವಾಗ ಹೋಗುತ್ತೆ, ಪ್ರಾಣ ಹೋಗಿಲ್ವಲ್ಲ, ಮತ್ತೆ ಹೋಗೋದು, ಮತ್ತೆ ಮಾಂತ್ರಿಕನ ಹತ್ರ ಮಾಡಿಸೋದು. ಆ ಹುಡುಗನ ಬನಿಯನ್ನು, ಶರ್ಟು, ಪ್ಯಾಂಟು, ಕೂದಲು, ಚಪ್ಪಲಿ ಎಲ್ಲ ಎತ್ಕೊಂಡು ಹೋಗೋದು. ಅದಕ್ಕೆ ಇನ್ನೂ ಸತ್ತಿಲ್ವಲ್ಲ ಅವನು, ಸಾಯೋಂಗ್ ಮಾಡಿ ಮದುವೆ ಅಂತೂ ನಿಂತೋಯ್ತು. ಯಾಕೆಂದರೆ ಮದುವೆ ಮಾಡೋಕ್ಕೆ ಆಗಲಿಲ್ಲ, ಕೂರೋಕ್ಕಾಗಲ್ಲ, ತಾಲಿ ಕಟ್ಟೋಕ್ಕೆ ಶಕ್ತಿ ಇಲ್ಲ, ಮದುವೆ ಕ್ಯಾನ್ಸಲ್ ಆಯಿತು. ಸತ್ತೋಗ್ಬೇಕು, ಇನ್ನು ಯಾವ ಹುಡುಗಿನೂ ಮದುವೆ ಆಗಬಾರ್ದು. ಹಾಗೆ ಏನೋ ವಿಚಿತ್ರವಾಗಿ ಎಲ್ಲ ಮಾಟ ಮಂತ್ರ ಮಾಡಿಸಿದ್ರು ಕೂಡ ಅಲ್ಲ. ನೋಡಿ, ಆ ಮದುವೆ ಆಗೋ ಹುಡುಗಿ ಇದೆಯಲ್ಲ, ಅವಳು ನಮ್ಮನ್ನು ಭೇಟಿ ಮಾಡಿದ್ದಾಳೆ. ನನಗೆ ಹಿಂಗೆ ಎಂಗೇಜ್ಮೆಂಟ್ ಆಗಿದೆ,
ಮದುವೆ ಇನ್ನೊಂದು 3 ದಿನ ನನಗೆ ನಮ್ಮ ಮದುವೆ ಆಗೋ ಹುಡುಗ ಈ ಥರ ಬಿದ್ದೋಗಿ ರಕ್ತ ಕಕ್ತಾ ಇದ್ದಾನೆ, ವಾಂತಿ ಭೇದಿ ಆಗ್ತಿದೆ, ಇದ್ದಕ್ಕಿದ್ದಕ್ಕೆ ಬಿದ್ದೋಗ್ತಾನೆ, 2 ಅವರ್ ಆದಮೇಲೆ ಎದ್ದೇಳ್ತಾನೆ, 3 ಅವರ್ ಆದರೂ ಎಚ್ಚರ ಇರೋದಿಲ್ಲ, ಹೀಗೆ ಅಂತೆಲ್ಲ ಹೇಳಿದಾಗ ಆಮೇಲೆ ನಾವೊಂದು ಕೆಲವು ಪರಿಹಾರ ತಿಳಿಸಿದಾಗ ಆಮೇಲೆ ಆ ಹುಡುಗ ಚೇತರಿಸ್ಕೊಂಡ. ಕೊನೆಗೆ ಅದೇ ಹುಡುಗಿನ ಮದುವೆ ಆದ. ಈಗ ಮದುವೆ ಆಗಿ ಅಲ್ಲೇ ಒಂದು 4-5 ತಿಂಗಳಾಗಿದೆ, ಮಕ್ಕಳೊಂದು ಆಗಬೇಕು ನೋಡಿ. ಕೊನೆಗೆ ಅತ್ತಿಗೆ ತಾಯಿಗೂ ಕೂಡ ಯಾವ ರೀತಿ ತೊಂದರೆ ಆಯಿತು ಅಂತೇಳಿ. ಈ ಹುಡುಗ ಇನ್ನೊಂದು ಕೇಸ್ನಲ್ಲಿ ಅಮೇರಿಕಾಗಳನ್ನ ಮದುವೆ ಮಾಡ್ಕೊಂಬಿಟ್ಲು, ನನ್ನ ಬಿಟ್ಬಿಟ್ಲಲ್ಲ ಅಂತೇಳಿ ಅವನು ಎಲ್ಲೋ ಮಾಟ ಮಂತ್ರ ಮಾಡ್ಸ, ಅವ್ನಿಗೇನು ಎಫೆಕ್ಟ್ ಆಯಿತು. ಈ 2 ಕೇಸು ನನ್ನ ಹತ್ರ ಬಂದಿತ್ತು. ಒಂದು 3 ವರ್ಷ ಲವ್ ಮಾಡಿ ಆ ಹುಡುಗನ ಬಿಟ್ಟು ಇವಳು ಅಮೇರಿಕದ ಹುಡುಗನ ಮದುವೆ ಮಾಡ್ಕೊಂಬಿಡ್ತಾಳೆ. ಆಗ ಹಳೆ ಲವ್ವರ್ ಏನು ಮಾಡ್ದ, ಮಾಟ ಮಂತ್ರ ಮಾಡಿಸ್ತಾನೆ ಹುಡುಗಿಗೆ, ಅವನ ಹತ್ರ ಹೋಗಬಾರ್ದು ಅಂತೇಳಿ, ಅಮೇರಿಕಕ್ಕೆ ಹೋಗಬಾರ್ದು, ಅವನು ಈ ಹುಡುಗಿ ಸರಿ ಇಲ್ಲ ಅಂತ ಬಿಟ್ಬಿಡ್ಬೇಕು ಅಮೇರಿಕದವನು ಅಂತೇಳಿ ಮಾಟ ಮಂತ್ರ ಮಾಡ್ತಾನೆ. ಅದನ್ನು ಯಾವ ರೀತಿ ರಿಪೇರಿ ಮಾಡಿದ್ವಿ ನಾವು. 2ನೇದು, ಸ್ವಂತ ಅತ್ತಿಗೆನೇ ಗಂಡನ ತಮ್ಮನಿಗೆ ಮದುವೆ ಆಗಬಾರ್ದು, ಮದುವೆ ಆದ ಮಕ್ಕಳಾಗ್ಬಿಡ್ತದೆ, ಆಸ್ತಿಗೋಸ್ಕರ ಅವಳೇನು ಮಾಡಿದ್ಲು, ನನ್ನ ಗಂಡನ ತಮ್ಮ ಇದ್ದರೂ ಒಂದೇ ಇಲ್ದೋದ್ರು ಒಂದೇ, ಅವನು ಹಾಗೇ ಇದ್ದು ಬಿಡಲಿ, ಇಲ್ಲ ಮದುವೆ ಆದಮೇಲೆ ಮಕ್ಕಳಾಗಬಾರ್ದು, ಆ ಥರ ಪ್ಲ್ಯಾನ್ ಮಾಡಿ ತಾನು ತನ್ನ ತಾಯಿ ಇಬ್ಬರು ಸೇರಿಸಿ ಅವ್ರ ಹುಡುಗನ ಮೇಲೆ ಪ್ರಯೋಗ ಮಾಡಿದ್ರು. ಅದು ಹೇಗೆ ವಾಪಸ್ ರಿವರ್ಸ್ ಆಯಿತು ಅನ್ನೋದಕ್ಕೆ ನಾನೊಂದು ವಿಶೇಷವಾದಂಥ ಮಂತ್ರತಂತ್ರವನ್ನು ಹೇಳ್ಕೊಟ್ಟಿದ್ದೆ ಅವರಿಗೆ. ಏನಪ್ಪ ಅಂತಂದರೆ, ಒಂದು ನಿಂಬೆಹಣ್ಣು ತೊಗೋಬೇಕು, ಒಂದು ಕೈಯಲ್ಲಿ ನಿಂಬೆಹಣ್ಣು, ಇನ್ನೊಂದು ಕೈಯಲ್ಲಿ ತೆಂಗಿನಕಾಯಿ, ಜಂಬೂರ ಫಲ, ನಾರಿಕೇಲ ಅಂದರೆ ತೆಂಗಿನಕಾಯಿ, ಜಂಬೂರ ಫಲ ಅಂದರೆ ನಿಂಬೆಹಣ್ಣು, 2 ಕೈಲಿಟ್ಕೊಂಡು ಪೂರ್ವ ಇಲ್ಲ ಉತ್ತರಕ್ಕೆ ಮುಖ ಮಾಡಿಕೊಂಡು ನಿಮ್ಮ ಮೇಲೆ ಮಾಡಿರೋ ಪ್ರಯೋಗವನ್ನು ನಿಂಬೆಹಣ್ಣಿಗೆ ಟ್ರಾನ್ಸ್ಫರ್ ಮಾಡಬೇಕು. ನಿಮ್ಮ ಮೇಲೆ ಆಗಿರೋ ಪ್ರಯೋಗನ ತೆಂಗಿನಕಾಯಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೂಕ್ಷ್ಮ ಮತ್ತು ಕಾರಣ ಶರೀರದಲ್ಲಿರತಕ್ಕಂಥ ಆ ದೋಷನ ನಿಂಬೆಹಣ್ಣು, ರಾಹು, ತೆಂಗಿನಕಾಯಿ ನವಗ್ರಹ. ಹೀಗಾಗಿ ಕೈಲಿಟ್ಕೊಂಡು ರಾಮನ ಒಂದು ತಂತ್ರಸಾರದಲ್ಲಿ ಒಂದು ರಾಮದು ವಿಶೇಷವಾದಂಥ ಒಂದು ಮಂತ್ರ ಇದೆ. ರಾಮ ಇದನ್ನು ಹೇಳ್ತಾ ಇದ್ರಂತೆ, ಅವ್ರ ವನವಾಸ ಕಾಲದಲ್ಲಿ ದುಷ್ಟಶಕ್ತಿಗಳ ಬಾಧೆ ನಂಗೆ ತಟ್ಟಬಾರ್ದು ಅಂತೇಳಿ. ಯಾವಾಗ ನಮಗೆ ದುಷ್ಟಶಕ್ತಿಗಳ ಬಾಧೆ ತಟ್ಟದೋ ಆಗ ನಾವು ವಿಚಿತ್ರವಾಗಿ ಆಗ್ತೀವಿ, ವಿಚಿತ್ರವಾದ ಆರೋಗ್ಯ ಕೆಟ್ಟೋಗುತ್ತೆ, ವಿಚಿತ್ರವಾಗಿ ಬಿಹೇವಿಯರ್, ಮಾತಾಡೋದು, ನಡೆ ನುಡಿಯೆಲ್ಲ ಚೇಂಜ್ ಆಗಿಬಿಡ್ತದೆ. ಅದನ್ನು ಅಗ್ನಿಯಲ್ಲಿ ಹಾಕಿ ಸುಡಬೇಕಂತೆ ಆ ಥರ ಶಕ್ತಿಗಳನ್ನು, ಕೆಟ್ಟ ಶಕ್ತಿಗಳನ್ನು. ಅದಕ್ಕೇನು ಮಾಡಬೇಕು, ಒಂದು ಕೈ ಲಿಂಬೆಹಣ್ಣು ತೊಗೊಳ್ಳೋದು, ಒಂದು ತೆಂಗಿನಕಾಯಿ ತೊಗೊಳೋದು, ಓಂ ಮ್ರೀಂ ಶ್ರೀಂ ಕ್ಷೋಂ, ಇಲ್ಲಿ ನರಸಿಂಹನ ಬೀಜ ಮಂತ್ರ ಬಂತು ನೋಡಿ, ಓಂ ಬ್ರೀಂ ಶ್ರೀಂ ಕ್ಷೋಂ ಖರಾಂತಕಾಯ. ಯಾವ್ಯಾವ ದುಷ್ಟಶಕ್ತಿಗಳನ್ನು ಆಹ್ವಾನ ಮಾಡಿದ ನಮ್ಮನಲ್ಲಿ, ಕಾಯ ಅಂದರೆ ದೇಹ, ಈ ದೇಹದಲ್ಲಿರುವಂಥದ್ದು ಖರಾಂತಕಾಯ. ಓಂ ಹ್ರೀಂ ಶ್ರೀಂ ಕ್ಷೌಂ ಕರಾಂತಕಾಯ ಕಾಲಾಗ್ನಿರೂಪಾಯ. ಆ ಕಾಲ ತಕ್ಕಂತೆ ಆಯಾ ಕ್ಷಣ, ಸೆಕೆಂಡ್ಸು, ಮಿನಿಟ್ಸು, ಅವರ್ಸಲ್ಲಿ ಏನೇನು ಬಿಹೇವಿಯರ್ ಆಗ್ತದೋ ಆ ರೂಪಗಳನ್ನು ಸುಟ್ಟುಬಿಡು. ಕಾಲಾಗ್ನಿರೂಪಾಯ ರಾಮಭದ್ರಾಯ. ರಾಮ ಅಂದರೆ ಆನಂದ ಸುಖ ಕೊಡುವಂಥನು, ಭದ್ರ ಅಂದರೆ ಸೆಕ್ಯೂರಿಟಿ ಅಂತನು, ಆನಂದಕ್ಕೆ ಸೆಕ್ಯೂರಿಟಿ ಕೊಡುವಂಥನು, ಸಂತೋಷ ಸುಖಕ್ಕೆ ಸೆಕ್ಯೂರಿಟಿ ಕೊಡೋನು. ನಿಶಾಚರ, ನಿಶಾ ಅಂದರೆ ಕತ್ಲು, ಚರ ಅಂದರೆ ಹಲವಾರು ದುಷ್ಟಶಕ್ತಿಗಳಿಂದ ಆಗಿರುವಂಥ ಕತ್ಲಲ್ಲಿ ಮಾಡಿರತಕ್ಕಂಥ ದುಷ್ಟಶಕ್ತಿಗಳ ಬಾಧೆನ ಕುಲಧಾವ, ಅದರ ಬುಡ ಸಮೇತ ಕುಲಧಾವ ಅಗ್ನಯೇ ಹುಂಪಟ್ ಅಂಥೇಳಿ. ಅಗ್ನಿ ಅಂತಂದರೆ ಬೆಂಕಿಗೆ ಹಾಕಿ ಸುಟ್ಟು ಬಿಡುವು ಅಂಥೇಳಿ. ಕೈಲಿಟ್ಕೊಳ್ಳಿ. ಓಂ ಹ್ರೀಂ ಶ್ರೀಂ ಕ್ಷೌಂ ಕರಾಂತಕಾಯ ಕಾಲಾಗ್ನಿರೂಪಾಯ ರಾಮಭದ್ರಾಯ ನಿಶಾಚರ ಕುಲಧಾವದ್ ಅಗ್ನಯೇ ಹುಂಭಟ್. ಓಂ ಹ್ರೀಂ ಶ್ರೀಂ ಕ್ಷೌಂ ಕರಾಂತಕಾಯ ಕಾಲಾಗ್ನಿರೂಪಾಯ ರಾಮಭದ್ರಾಯ ನಿಶಾಚರ ಕುಲಧಾವಾಗ್ನಯೇ ಹುಂಫಟ್. ಓಂ ಹ್ರೀಂ ಶ್ರೀಂ ಕ್ಷೌಂ ಕರಾಂತಕಾಯ ಕಾಲಾಗ್ನಿರೂಪಾಯ ರಾಮಭದ್ರಾಯ ನಿಶಾಚರ ಕುಲಧಾವಾಗ್ನಯೇ ಹುಂಪಟ್ ಸ್ವಾಹ. ಕುಲಧಾವ ಅಗ್ನಯೇ ಬಿಡಿಸಿದಾಗ ಕುಲಧಾವ ಪ್ಲಸ್ ಅಗ್ನಿ, ಕುಲಧಾವಾಗ್ನಯೇ ಹುಂಪಟ್ ಸ್ವಾಹ ಅಂತೇಳಿ ಅರ್ಧ ಗಂಟೆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ನಿಮ್ಗೆ ಯಾವಾಗ ಬಾಡಿನಲ್ಲಿ ಪೇಯ್ನ್ ಜಾಸ್ತಿ ಆಯಿತು, ಮನಸ್ಸಲ್ಲಿ ತುಂಬ ಕಸಿಮಿಸಿ ಆಯಿತು, ನಿಂಬೆಹಣ್ಣು ಇದು ತೊಗೊಂಡು ಜಪ ಮಾಡಿಬಿಟ್ಟು ಮತ್ತು 20 ಸಲ ತಲೆಯಿಂದ ಪಾದವರೆಗೆ ಇಳಿ ತೆಗೆದುಬಿಟ್ಟು ಒಂದು ಬೆಂಕಿ ಒಳಗೆ ಹಾಕಿಬಿಡಬೇಕು. ಕುಲಧಾವಾಗ್ನಿ ಹುಂಪಟ್ ಸ್ವಾಹ. ಬೆಂಕಿ ರೆಡಿ ಮಾಡ್ಕೋಬೇಕು, ಆ ಬೆಂಕಿ ಒಳಗೆ ತೊಗೊಂಡೋಗಿ ಹಾಕಿಬಿಡಬೇಕು. ಆ ತೆಂಗಿನಕಾಯಿನೂ ನಿಂಬೆಹಣ್ಣು ಪೂರ್ತಿ ಅದು
ಬೆಂಕಿಲಿ ಭಸ್ಮ ಆಗಬೇಕು. ಆ ಲೆವೆಲ್ ಬೆಂಕಿ ರೆಡಿ ಮಾಡಿಕೊಂಡು ಹಾಕ್ಬಿಟ್ಟ ಅಂದರೆ ನಮ್ಮ ಒಳ್ಳೆ ಕಾರ್ಯಕ್ಕೆ ಯಾವುದೋ ದುಷ್ಟಶಕ್ತಿಗಳು ತೊಂದರೆ ಕೊಡ್ತಿದ್ರೆ ಆ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡೋಕ್ಕೆ ರಾಮನ ಮಂತ್ರ ಇದು ರಾಮನ ತಾಂತ್ರಿಕ ಮಂತ್ರ. ಇದು ರಾಮೋಪನಿಷತ್ತಲ್ಲಿ ಒಂದು ಕಡೆ ಬರ್ತದೆ. ಇದು ರಾಮದೇವರ ತಾಂತ್ರಿಕ ಮಂತ್ರ. ಅದರಿಂದ ಈ ಒಂದು ಹ್ರೀಂ ಶ್ರೀಂ ಕ್ಷೋಮ್ ಈ 3 ಬೀಜಾಕ್ಷರ ಬಂದಿದೆ ನೋಡಿ. ಕರಾಂತಕಾಯ ಕಾಲಾಗ್ನಿ ರೂಪಾಯ ರಾಮಭದ್ರಾಯ ನಿಶಾಚರ ಕುಲದಾವಾಗ್ನೇಯ ಹುಂಫಟ್ ಅಂತ ಹೇಳಿ ಈ ಮಂತ್ರ ಭಾಳ ವಿಶೇಷವಾದದ್ದು, ಪವರ್ಫುಲ್ಲು. ಇದು ಇದೇ ಒಂದಕ್ಕಂತಲ್ಲ, ನಮ್ಗೆ ಯಾವುದೇ ದುಷ್ಟಶಕ್ತಿಗಳು ನಮಗೆ ತಟ್ಟಬಾರ್ದು, ತಟ್ಟಿರೋದ್ರಿಂದ ಬಾಧೆ ಬರಬಾರ್ದು. ಆವಾಗೇನಾಯಿತು, ಆ ಮಾಟ ಮಂತ್ರ ಮಾಡಿಸೋ ಹುಡುಗನಿಗೂ ರಿವರ್ಸ್ ಆಯಿತು. ಈ ಅತ್ತಿಗೆ ಮತ್ತು ಅತ್ತಿಗೆ ತಾಯಿಗೂ ಕೂಡ ಅಡ್ಮಿಟ್ ಆಗಿಬಿಟ್ಟು ಕೊನೆಗೆ ಅತ್ತಿಗೆ ತಾಯಿ ಸತ್ತೋದ್ಲು. ಅತ್ತಿಗೆ ಮಾತ್ರ ಇನ್ನೂ ಸ್ವಲ್ಪ ಚೇತರಿಸ್ಕೊತಾ ಇದ್ದಾರೆ, ಯಾಕಂದರೆ ಅವ್ರಿಗಿನ್ನೂ ಸೊಂಟ ಬಿದ್ದೋಗಿದೆ, ಎದ್ದೊಳಕ್ಕಾಗಿಲ್ಲ. ಎಷ್ಟು ಚೆನ್ನಾಗಿ ಆ ನಿಂಬೆಹಣ್ಣು ಮತ್ತು ತೆಂಗಿನಕಾಯಿ ಬೆಂಕಿಲಿ ಬೆಂದು ಭಸ್ಮ ಆಗುತ್ತೋ ಅಷ್ಟೇ ನಮ್ಮ ಶತ್ರುಗಳು ಭಸ್ಮ ಆಗಿಬಿಡ್ತಾರೆ. ಅದರಿಂದ ಹೊಡಿಬಾರ್ದು, ಬೈಬಾರ್ದು, ಪೊಲೀಸ್ ಸ್ಟೇಷನ್ ಕೊಡಬಾರ್ದು. ಮಂತ್ರಿ, MLA, ಕಾರ್ಪೊರೇಟ್ರು ಅವ್ರದ್ದು ಇನ್ಫ್ಲೂಯೆನ್ಸು, ಪೊಲೀಸ್ ಸ್ಟೇಷನು, ಕೋರ್ಟು, ಜೈಲು ಯಾವುದೂ ಹೋಗಬಾರ್ದು. ಬರೀ ಮಂತ್ರತಂತ್ರದಿಂದ ಇವತ್ತಿನ ಸಮಾಜ ಜನಗಳಿಗೆ ಬುದ್ಧಿ ಕಲಿಸ್ಬೇಕು. ಈ ಥರ ಮಾಡಿದಾಗ ತಪ್ಪಿದು, ಇದು ಅಧರ್ಮ. ಯಾವಾಗ ಅವರು ಅಧರ್ಮದಲ್ಲಿ ಇರ್ತಾರೋ ಬೇಗ ವಾಪಸ್ ಅವ್ರಿಗೆ ರಿವರ್ಸ್ ಹೋಗಿಬಿಡುತ್ತೆ. ಅದರಿಂದ ನಾವು ಧರ್ಮವಾಗಿದ್ದರೆ, ಒಳ್ಳೆಯವರಾಗಿದ್ದರೆ ನಮ್ಗೆ ಯಾವ ಮಾಟ ಮಂತ್ರ ತಂತ್ರ ತಟ್ಟೋದಿಲ್ಲ, ವಾಪಸ್ ಹೊಟ್ಟೋಗುತ್ತೆ. ಯಾವಾಗ ನೀವು ಭಾಳ ಶಕ್ತಿಯಾಗಿದ್ದರೆ, ನೀವು ಜಪತಪ ಮಾಡಿದರೆ. ಆದ್ದರಿಂದ ನಮ್ಮ ರಕ್ಷಣೆಗೋಸ್ಕರ ಈ ಮಂತ್ರ ಯಾವಾಗಲೂ ಜಪ ಮಾಡ್ತಿರಬೇಕು. ರಾಮಚಂದ್ರರ ಮಂತ್ರ ಇದು ಭಾಳ ಪವರ್ಫುಲ್. ಇದು ಅಥರ್ವಣ ತಾಂತ್ರಿಕ ಮಂತ್ರ ಅಂತ ಹೇಳ್ತಾರೆ. ಇದು ಭಾಳ ವಿಶೇಷ. ರಸ್ತೆಯಲ್ಲಿ ಹೋಗುವಾಗ, ಪ್ರಯಾಣ ಮಾಡುವಾಗ, ಊಟ ಮಾಡುವಾಗ, ಯಾವುದೇ ಒಂದು ಸ್ಥಳಕ್ಕೆ ಹೋಗಬೇಕಾದ್ರೂ ಕೂಡ ಇದೊಂದು ಮಂತ್ರ ಜಪ ಮಾಡೋಗಿ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ರಾಮಚಂದ್ರದು. ಅದರಿಂದ ಇದು ಭಾಳ ಮಾಟ ಮಂತ್ರ ತೆಗೆಯೋ ಮಂತ್ರ. ಅದಕ್ಕೆ ಹೇಳ್ತೀನಿ, ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ಮುದ್ರೆ ಮಾಡೋ ವೈದ್ಯ ಇದ್ದರೆ ಮಾತ್ರ ನಮ್ಮ ಸಮಾಜದಲ್ಲಿ ನಾವು ಸುಖವಾಗಿ ಬದುಕೋಕ್ಕೆ ಸಾಧ್ಯ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ಸ್ನ ಮರೀದೆ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್ ಲಿಂಕ್ನಲ್ಲಿ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮ್. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ಗೆ ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.